ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ಹಾಡು ಹಗಲೇ ನಡು ಮಧ್ಯಾಹ್ನ 2 ಗಂಟೆ, ಚೆನ್ನಾಗಿ ಬಿಸಿಲಿದೆ, ಬೆಳಕಿದೆ, ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ಆ ಚಿನ್ನಾಭರಣದ ಅಂಗಡಿ ಬೈಪಾಸ್ ಹೆದ್ದಾರಿಯಲ್ಲಿ ಬಸ್ ಸ್ಟಾಪ್ ಎದುರಿಗೇ ಇದೆ. 5 ದರೋಡೆಕೋರರು 2 ಸ್ಕೂಟರ್ ಮೇಲೆ ಬಂದಿದ್ದಾರೆ. 3 ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ, ಇನ್ನಿಬ್ಬರು ತಲೆ ಹಾಗೇ ಇದೆ. ನೇರವಾಗಿ ಅಂಗಡಿಗೆ ನುಗ್ಗಿದ್ದಾರೆ. ಶೂಟ್ ಮಾಡ್ತೀವಿ ಅನ್ನೋ ಥರ ಪಿಸ್ತೂಲನ್ನು ತೋರಿಸಿದ್ದಾರೆ. ಒಳಗಿದ್ದ 5-6 ಮಂದಿ ಸಿಬ್ಬಂದಿಯನ್ನು ಬೆದರಿಸಿ ಕುಕ್ಕುರುಗಾಲಲ್ಲಿ ಕೂರಿಸಿದ್ದಾರೆ. 5 ನಿಮಿಷ 10 ಕೋಟಿ ರೂಪಾಯಿ ಬೆಲೆ ಬಾಳುವ ಸುಮಾರು 7 ಕೆಜಿಯಷ್ಟು ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಚಕ್ಕನೆ ಚೀಲದಲ್ಲಿ ತುಂಬಿದ್ದಾರೆ. ಸ್ಕೂಟರ್ ಹತ್ತಿ ಪರಾರಿಯಾಗಿದ್ದಾರೆ. ಸ್ನೇಹಿತರೆ, ಕ್ರೈಮ್ ನಡೆದು ಇವತ್ತಿಗೆ 4ನೇ ದಿನ. ಪೊಲೀಸರು ಇನ್ನೂ ಹುಡುಕಾಡ್ತಾ ಇದ್ದಾರೆ. ಅಪರಾಧಿಗಳ ಒಂದೇ ಒಂದು ಕ್ಲೂ ಕೂಡ ಈವರೆಗೆ ಸಿಕ್ಕಿಲ್ಲವಂತೆ. ಹಾಡು ಹಗಲೇ ಜನನಿಬಿಡ ರಸ್ತೆಯಲ್ಲಿ ಹೀಗೆ ಪಿಸ್ತೂಲ್ ಹಿಡ್ಕೊಂಡು ಚಿನ್ನಾಭರಣದ ಅಂಗಡಿಗೆ ನುಗ್ಗಿ ದರೋಡೆ ಮಾಡ್ತಾರೆ ಅಂತ ಅಂದ್ರೆ ಏನರ್ಥ? ಪೊಲೀಸರ ಬಗ್ಗೆ ದರೋಡೆಕೋರರಿಗೆ ಯಾವ ಭಯವೂ ಇಲ್ಲ ಅಂತ ಅರ್ಥ ಮಾಡ್ಕೋಬಹುದಾ? 4 ದಿನಗಳಾದ್ರೂ ಈ ದರೋಡೆಕೋರರಲ್ಲಿ ಒಬ್ಬರನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಆಗಿಲ್ಲ ಅಂತ ಹೇಳಿದ್ರೆ ಏನರ್ಥ? ನಮ್ಮ ಪೊಲೀಸರು ಅಷ್ಟು ಅಸಮರ್ಥರು ಅಂತ ಅರ್ಥ ಮಾಡ್ಕೋಬೇಕಾ? ದರೋಡೆಕೋರರಂತೂ ಸಖತ್ ಕಾನ್ಫಿಡೆಂಟ್ ಆಗಿದ್ದಾರೆ. ನಾವು ಯಾವುದೋ ಸೂಪರ್ ಮಾರ್ಕೆಟ್ಗೆ ಹೋಗಿ ಸೋಪು, ಪೌಡರು, ಬಿಸ್ಕತ್ತು ಮುಂತಾದ ಪ್ಯಾಕೆಟ್ಗಳನ್ನು ಎತ್ಕೋತೀವಲ್ಲ, ಹಾಗೆ ಅಷ್ಟೇ ನೀಟಾಗಿ ಸಲೀಸಾಗಿ ಆಭರಣಗಳನ್ನು ತೆಗೆದು ಚೀಲಕ್ಕೆ ತುಂಬಿಸಿದ್ದಾರೆ. ಒಂದು ಚೀಲ ಫುಲ್ ಆದಾಗ ಇನ್ನೊಂದು ಚೀಲದಲ್ಲಿ ತುಂಬಿಸಿದ್ದಾರೆ. 5 ನಿಮಿಷಗಳ ಈ ಪೂರ್ಣ ವಿಡಿಯೋ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದೇನು ನಿಜವಾದ ದರೋಡೆನಾ ಅಥವಾ ಯಾವುದೋ ಫಿಲಂ ಶೂಟಿಂಗ್ ನಡೀತಾ ಇದೆಯಾ ಅಂತ ಅಚ್ಚರಿ ಆಗುತ್ತೆ. ಆ ವಿಡಿಯೋವನ್ನ ನೀವು ಒಮ್ಮೆ ನೋಡಿ. ದರೋಡೆಕೋರರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಅದರಲ್ಲೂ ಇಲ್ಲಿ ಚಿನ್ನಾಭರಣಗಳನ್ನು ಚೀಲಕ್ಕೆ ತುಂಬ್ತಾ ಇದ್ದಾನಲ್ಲ, ಅವ ಏನೂ ಆಗಿಲ್ಲ ಅನ್ನೋ ಥರ ತುಂಬ್ತಾ ಇದ್ದಾನೆ. ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ, ಆದರೆ ಮುಖ ಮುಚ್ಕೊಂಡಿಲ್ಲ. ಆತನ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಬ್ಬ ಹೆಲ್ಮೆಟನ್ನು ಕೂಡ ಹಾಕ್ಕೊಂಡಿಲ್ಲ, ಮುಖ ಕೂಡ ಮುಚ್ಕೊಂಡಿಲ್ಲ. ನೇರ ದರೋಡೆ ಮಾಡ್ತಾ ಇದ್ದಾನೆ. ಅಂಗಡಿ ಒಳಗೆ ಪಿಸ್ತೂಲ್ ತೋರಿಸ್ತಾ ಹಾಗೆ ಓಡಾಡ್ತಾ ಇದ್ದಾನೆ. ಅಂಗಡಿಯಲ್ಲಿ CCTV ಇದೆ ಅನ್ನೋದು ಗೊತ್ತಿದ್ದು ಕೂಡ ಹೀಗೆ ಮುಖ ತೋರಿಸ್ಕೊಂಡು ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ? ಈ ವಿಡಿಯೋ ನೋಡಿ, ಏನ್ ಬಿಂದಾಸ್ ಆಗಿ ದರೋಡೆ ಮಾಡ್ತಾ ಇದ್ದಾರೆ ಗಮನಿಸಿ. ಸರಿ, ದರೋಡೆ ಇದೇನು ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆಯೋದೇನಲ್ಲ. 2 ತಿಂಗಳ ಹಿಂದೆ ಮಂಗಳೂರಿಗೆ ಸ್ವತಃ ಮುಖ್ಯಮಂತ್ರಿ ಭೇಟಿ ಕೊಟ್ಟಿದ್ದಾರೆ. ಅದೇ ದಿನ ತಲಪಾಡಿ ಬಳಿ ಹೀಗೆ ಒಂದು ಬ್ಯಾಂಕ್ ದರೋಡೆ ನಡೆದಿತ್ತು. ಆದರೆ ಹುಣಸೂರಿನ ಪೊಲೀಸರು ಕ್ಲೂಗಾಗಿ ಇಷ್ಟೊಂದು ಯಾಕೆ ಒದ್ದಾಡ್ತಾ ಇದ್ದಾರೆ? ಸ್ಥಳೀಯ ಪೊಲೀಸರನ್ನ ಪತ್ರಕರ್ತರು ಕೇಳಿದ್ರೆ ಇನ್ನೂ ಏನೂ ಕ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಒಂದು ಕಾರಣ ಇದೆ. ಆ 5ರಲ್ಲಿ ಯಾರೂ ಮೊಬೈಲ್ ಬಳಕೆಯನ್ನೇ ಮಾಡಿಲ್ಲ. ಹಾಗಾಗಿ ಪೊಲೀಸರಿಗೆ ಯಾವುದೇ ಕ್ಲೂ ಸಿಕ್ಕಿಲ್ಲ. ನಿಜಕ್ಕೂ ಬುದ್ಧಿವಂತ ದರೋಡೆಕೋರರು ಕಣ್ರಿ. ನಮ್ಮ ಪೊಲೀಸರು 90% ಕೇಸ್ಗಳನ್ನು ಮೊಬೈಲ್ ಕಾಲ್ ಮೂಲಕನೇ ಪತ್ತೆ ಹಚ್ಚೋದು ಅಂತ ಅವರಿಗೂ ಚೆನ್ನಾಗಿ ಗೊತ್ತಿದೆ.
ದರೋಡೆಕೋರರು ಮೊಬೈಲ್ ಬಳಕೆ ಮಾಡಿದರೆ ಟವರ್ ಮೂಲಕ ಅವರ ಚಲನವಲನಗಳನ್ನು ಕಂಡುಹಿಡಿಯೋದು ಬಹಳ ಸುಲಭ. ಸ್ಕೂಟರ್ ಹತ್ಕೊಂಡು ದರೋಡೆಕೋರರು ಯಾವ ದಿಕ್ಕಿಗೆ ಹೋದ್ರು, ಎಲ್ಲಿವರೆಗೆ ಹೋದ್ರು, ಸ್ಕೂಟರ್ನ ಎಲ್ಲಾದ್ರೂ ಬಿಟ್ಟು ಹೋಗಿದ್ದಾರಾ, ಅಲ್ಲಿಂದ ಕಾರ್ ಹತ್ಕೊಂಡು ಪರಾರಿಯಾಗಿದ್ದಾರಾ, ಇದೆಲ್ಲಾನು ಗೊತ್ತಾಗುತ್ತೆ. ಆದರೆ ಮೊಬೈಲೇ ಬಳಸಿಲ್ಲವಾದ್ರಿಂದ ದೇರ್ ಇಸ್ ನೋ ಕ್ಲೂ. ದರೋಡೆಯ ಇಡೀ ಪ್ರಕರಣದ ಬಗ್ಗೆ ಹುಣಸೂರಿನ ಜನ ಈಗ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳು ನಮ್ಮದು ಹೌದು. ಮಧ್ಯಾಹ್ನದ ಹೊತ್ತಲ್ಲಿ ಅಂಗಡಿನಲ್ಲಿ ಎಲ್ಲ ಸಿಬ್ಬಂದಿನೂ ಇರೋದಿಲ್ಲ, ಕೆಲವರು ಊಟಕ್ಕೆ ಹೊರಗೆ ಹೋಗಿರ್ತಾರೆ, ಗ್ರಾಹಕರು ಕಡಿಮೆ ಇರ್ತಾರೆ, ಇದೆಲ್ಲ ಸರಿ, ಇದು ನಿಜ ಕೂಡ. ಮ್ಯಾನೇಜರ್ ಸಹಿತ ಅವತ್ತು ಒಂದಿಬ್ರು ಊಟಕ್ಕೆ ಹೊರಗಡೆ ಹೋಗಿದ್ದಾರೆ. ಆದರೆ ಚಿನ್ನಾಭರಣ ಅಂಗಡಿನಲ್ಲಿ ಸೈರನ್ ಏಕೆ ಅಳವಡಿಸಿಲ್ಲ? ಸಾಮಾನ್ಯವಾಗಿ ಇಷ್ಟೊಂದು ಬೆಲೆ ಬಾಳೋ ಒಡವೆಗಳು ಇರೋ ಕಡೆ ಸೈರನ್ ಇದ್ದೇ ಇರುತ್ತಲ್ವಾ? ಮಳಿಗೆ ಒಳಗಡೆ ಹೆದರಿ ಕುಳಿತಿದ್ದಂತಹ ಸಿಬ್ಬಂದಿಯ ಪೈಕಿ ಒಬ್ಬರಾದ್ರೂ ತಮ್ಮ ಕೈಲಿದ್ದ ಮೊಬೈಲ್ನಿಂದ ಬೇರೆಯವರಿಗೆ ಒಂದು ಮೆಸೇಜ್ ಕಳಿಸ್ಬೋದಾಗಿತ್ತಲ್ವಾ? ಆದ್ರೂ ಯಾಕೆ ಹಾಗೆ ಮಾಡಲಿಲ್ಲ? 10-20 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಇಟ್ಕೊಂಡಿರುವ ಒಂದು ಮಳಿಗೆಗೆ ಡೇ ಟೈಮ್ನಲ್ಲಿ ಒಬ್ಬ ಸೆಕ್ಯೂರಿಟಿಯವನು ಇಲ್ಲ ಅಂತ ಹೇಳಿದ್ರೆ ಏನರ್ಥ? ಚಿನ್ನಾಭರಣ ಮಳಿಗೆಯ ಮಾಲೀಕ ದೂರದ ವೈನಾಡ್ನಲ್ಲಿ ಇದ್ದಾರಂತೆ. ಅಲ್ಲಿಂದಲೇ ಮ್ಯಾನೇಜರ್ಗೆ ಫೋನ್ ಮಾಡಿದ್ದಾರೆ. ಅಂಗಡಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಹೆಚ್ಚು ಕಡಿಮೆ ಆಗಿದೆ, ಹೋಗಿ ನೋಡಿ ಅಂತ ಮಾಲೀಕರು ಹೇಳಿದ್ದಾರಂತೆ. ಮ್ಯಾನೇಜರ್ ಅಂಗಡಿ ಬಳಿಗೆ ಹೋಗಿ ನೋಡಿದಾಗ ಇನ್ನೂ ದರೋಡೆಕೋರರು ಒಳಗಡೆನೆ ಇದ್ದಾರೆ. ಆತ ಮಳಿಗೆಯ ಬಾಗಿಲನ್ನು ಹೊರಗಿನಿಂದ ಮುಚ್ಚಲು ಯತ್ನಿಸಿದಾಗ ದರೋಡೆಕೋರರಿಗೆ ಗೊತ್ತಾಗಿ ಆತನನ್ನು ಒಳಗೆಳೆದುಕೊಂಡಿದ್ದಾರೆ. ಮಳಿಗೆ ಒಳಗೆ ಬರುವಾಗಲೇ ಮ್ಯಾನೇಜರ್ ಕೂಗಿ ಕರೆದು ಅಲ್ಲಿದ್ದಂತಹ ಜನರ ಗಮನವನ್ನು ಸೆಳೆಯುವ ಒಂದು ಅವಕಾಶ ಇತ್ತು. ಆದರೆ ಆತ ಹಾಗ್ಯಾಕೆ ಮಾಡಲಿಲ್ಲ? ಇಡೀ ದರೋಡೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಲಾಗಿದೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದರೋಡೆಕೋರರು ವಾರಗಳ ಕಾಲ ಅಂಗಡಿಯನ್ನು ಹೊರಗಿನಿಂದ ಅಬ್ಸರ್ವ್ ಮಾಡಿದ್ದಾರೆ. ಮಧ್ಯಾಹ್ನ ಊಟದ ಹೊತ್ತಲ್ಲಿ ಕೆಲವರು ಹೊರಗಡೆ ಹೋಗ್ತಾರೆ ಅನ್ನೋದು ಗೊತ್ತಿದೆ. ಅದೇ ರೀತಿ ಗ್ರಾಹಕರು ಕಡಿಮೆ ಇರ್ತಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ನಮಗೆ ಗೊತ್ತಾದ ಮಾಹಿತಿ ಪ್ರಕಾರ ಈ ಜಾಡಿನಲ್ಲಿ ಪೊಲೀಸರಿಗೆ ಸಣ್ಣದೊಂದು ಕ್ಲೂ ಈಗಾಗಲೇ ಸಿಕ್ಕಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಹೊರಗೆ ಜನರ ಚಲನವಲನಗಳನ್ನು ಗಮನಿಸಿದಾಗ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಿದ್ದಾರೆ. ಆ ಕ್ಲೂ ಮೇಲೆ ಪೊಲೀಸರು ಈಗ ತೀವ್ರ ಶೋಧವನ್ನು ಮುಂದುವರಿಸಿದ್ದಾರೆ ಅಂತ ಗೊತ್ತಾಗಿದೆ. ಯಾವ ದರೋಡೆಕೋರರು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಬಿಡಿ. ಈ ದರೋಡೆಯ ವಿಡಿಯೋದಲ್ಲೇ ನೋಡಿ, ಮುಖ ಕೂಡ ಮುಚ್ಚದ ಒಬ್ಬ ಪಿಸ್ತೂಲ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಇನ್ನೊಬ್ಬನು ಮುಖ ಕವರ್ ಮಾಡಿಲ್ಲ. ಅಲ್ಲಿನ ಸಿಬ್ಬಂದಿ ಅವರನ್ನು ಸ್ಪಷ್ಟವಾಗಿ ಗುರುತಿಸೋದಕ್ಕೆ ಸಾಧ್ಯ ಇದೆ. ದರೋಡೆಕೋರರು ಏನಾದರೂ ಹಳೆಯ ಅಪರಾಧಿಗಳಾಗಿದ್ರೆ ಪೊಲೀಸರ ಕಂಪ್ಯೂಟರ್ನಲ್ಲೂ ಅಂತಹ ವ್ಯಕ್ತಿಗಳ ಫೋಟೋ ಸಿಗೋ ಸಾಧ್ಯತೆ ಇದೆ. ಅದು ಅಲ್ಲದೆ ಸ್ಕೂಟರ್ನಲ್ಲೇ ದರೋಡೆಕೋರರು ಎಷ್ಟು ದೂರ ಹೋಗೋದಕ್ಕೆ ಸಾಧ್ಯ ಹೇಳಿ? ಸ್ಕೂಟರ್ ಸುತ್ತಮುತ್ತ ಎಲ್ಲಾದರೂ ಪತ್ತೆ ಆಗಲೇಬೇಕು. ಸ್ಕೂಟರ್ 4 ದಿನವಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಸ್ಥಳೀಯರ ಕೈವಾಡವೂ ಇದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಇಂತಹ ದರೋಡೆಗಳಲ್ಲಿ ಒಳಗಿನವರ ಕೈವಾಡವೂ ಇರೋದು ಹಿಂದಿನ ಹಲವು ಪ್ರಕರಣಗಳಲ್ಲಿ ಪತ್ತೆಯಾಗಿದೆ. ಸಿಂದಗಿನಲ್ಲಿ ಇತ್ತೀಚೆಗೆ ನಡೆದ ಬ್ಯಾಂಕ್ ದರೋಡೆನಲ್ಲಿ ಹಾಗೆ ಆಯಿತು. ಹಳೆ ಸಿಬ್ಬಂದಿಗಳ ಕೈವಾಡ ಬಯಲಾಯಿತು. ಹುಣಸೂರಿನ ಪ್ರಕರಣದಲ್ಲೂ ಮಳಿಗೆಯ ಪರಿಚಯಸ್ಥರ ಕೈವಾಡ ಇರಬಹುದು ಅನ್ನೋ ಅನುಮಾನ ಪೊಲೀಸರಿಗೆ ಅತ್ಯಂತ ಬಲವಾಗಿದೆ. ಒಂದಂತೂ ಸತ್ಯ, ರಾಜ್ಯದಲ್ಲಿ ದರೋಡೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. 2025ರಲ್ಲಿ ಅತ್ಯಂತ ಡೇರಿಂಗ್ ಆದಂತಹ ಹಲವು ದರೋಡೆಗಳು ನಡೆದಿವೆ. ಬೆಂಗಳೂರಿನಲ್ಲಿ ಹಾಡಹಗಲೇ ಬ್ಯಾಂಕಿಗೆ ಹಣ ತುಂಬುವ ವಾಹನವನ್ನ 7.11 ಕೋಟಿ ರೂಪಾಯಿ ಹಣದ ಜೊತೆಗೆ ದರೋಡೆ ಮಾಡಿದ್ದು ಇತ್ತೀಚೆಗಿನ ತಾಜಾ ಪ್ರಕರಣ. ವಿಜಯಪುರದ ಸಿಂದಗಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ನಡೆದಂತಹ ದರೋಡೆ, ತಲಪಾಡಿಯಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಂತಹ ದರೋಡೆ, ಈಗ ಹುಣಸೂರಿನ ಈ ಪ್ರಕರಣ, ಇದೆಲ್ಲವೂ ಕೂಡ ಪೊಲೀಸರ ಸಾಮರ್ಥ್ಯಕ್ಕೆ ಸವಾಲು ಒಡ್ಡುವಂತಹದ್ದೇ ಆಗಿದೆ. ಇರ್ಲಿ, 4 ದಿನ ತಡ ಆಗ್ಬೋದು, ಆದ್ರೆ ನಮ್ಮ ಪೊಲೀಸರು ಅಷ್ಟೇನು ದಡ್ಡರಲ್ಲ ಅಂತ ಅನ್ಕೋತೀನಿ. ಅವ್ರ ಕೈಯಲ್ಲಿ ಅಪರಾಧಗಳನ್ನು ತಡೆಯೋದು ಆಗಲ್ಲ ಅಂತ ನೀವು ಹೇಳಬಹುದು, ಆದರೆ ಅಪರಾಧಿಗಳನ್ನು ಪತ್ತೆ ಹಚ್ಚೋದನ್ನು ನಮ್ಮ ಪೊಲೀಸರು ಹೆಚ್ಚು ದಕ್ಷತೆಯಿಂದ ಮಾಡ್ತಾರೆ. ಕಾದು ನೋಡೋಣ. ಇದಾಗಿದೆ ಇವತ್ತಿನ ಕ್ರೈಮ್ ಕಾರ್ನರ್. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸ್ಟೋರಿಗಳ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ.